ತಾಪಮಾನ ಜಾಸ್ತಿಯಾಗಿದೆ. ಅದರ ಅನುಭವ ಎಲ್ರಿಗೂ ಕೂಡ ಆಗ್ತಾ ಇದೆ. ಹಿಮದ ನೀರು ಗುಡ್ಡೆಗಳು ಕರಗ್ತಾ ಇದೆ ಅಂತ ಅನ್ನೋದನ್ನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಹಾಗೆ ನೋಡ್ತಾ ಕುಳಿತುಕೊಳ್ಳೋದ್ರಿಂದ ಪ್ರಕೃತಿಯನ್ನು ಯಾರು ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪಂಚಭೂತಗಳನ್ನು ನಾವೆಷ್ಟು ಪವಿತ್ರವಾಗಿ ಇಟ್ಕೊಳ್ತೇವೆ, ಮನುಷ್ಯ ಅಷ್ಟು ಕ್ಷೇಮವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನೀರು ಮಲಿನ ಆಗ್ತಾ ಇದೆ, ಭೂಮಿ ಪರಿಸರ ಮಲಿನವಾಗ್ತಾ ಇದೆ. ಅವುಗಳಿಂದ ದುಷ್ಪರಿಣಾಮ ಆಗ್ತಕ್ಕಂತಹದ್ದು ಈ ಭೂಮಿ ಮೇಲೆ ವಾಸ ಮಾಡುವಂತಹ ಪಶು ಪಕ್ಷಿ ಪ್ರಾಣಿಗಳು ಮನುಷ್ಯರ ಮೇಲೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ, ಎಚ್ಚೆತ್ತುಕೊಳ್ಬೇಕಾಗಿದೆ. ಇಲ್ಲಿ ದೆಹಲಿಯ ಉದಾಹರಣೆಯನ್ನು ಕೊಟ್ಟರು, ನೀವೆಲ್ಲ ಗಮನಿಸಿರ್ತೀರಿ. ದೆಹಲಿಯಲ್ಲಿ ವಾತಾವರಣ ಎಷ್ಟು ಕಲುಷಿತ ಆಗಬಹುದು ಅಂತಂದರೆ, ಆ ರಸ್ತೆಯಲ್ಲಿ ಒಬ್ರಿಗೊಬ್ರು ಎದುರಿಗೆ ಬಂದರೆ ಯಾರು ಬಂದರು ಅಂತ ಕಾಣದೇ ಇರುವಷ್ಟು ಹೊಗೆಯ ಮಲಿನ ಆಗಿ ಅಲ್ಲಿ ಸರ್ಕಾರ ಆ ಕಾರಣಕ್ಕಾಗಿ ವಾಹನಗಳ ನಿರ್ಬಂಧವನ್ನು, ಒಂದು ದಿವಸ ಆ್ಯಡ್ ನಂಬರ್ ವೆಹಿಕಲ್ಗಳು, ಒಂದು ದಿವಸ ಈವನ್ ನಂಬರ್ ವೆಹಿಕಲ್ ಓಡಾಡಬೇಕು ಅಂತನ್ನುವಂಥ ಕಾನೂನುಗಳನ್ನು ಮಾಡುತ್ತೆ. ಆದರೆ ಅದೆಲ್ಲದರಿಂದ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪರಿಸರದಲ್ಲಿ ಸಮತೋಲನ ಕಾಯ್ದುಕೊಳ್ಬೇಕಾದಂತಹದ್ದು ಬಹಳ ಮುಖ್ಯ. ಅದಕ್ಕೆ ನೀರು ಮಲಿನವಾಗದಂಗೆ ನೋಡ್ಕೊಳ್ಬೇಕು. ನಾವು ಪರಿಶುದ್ಧವಾದ ಗಾಳಿ ಬರಬೇಕಾದ್ರೆ ಮರಗಿಡಗಳನ್ನು, ಅರಣ್ಯವನ್ನು ಸಂರಕ್ಷಿಸುವಂತಹದ್ರಲ್ಲಿ ನಾವು ಪ್ರತಿಜ್ಞೆಯನ್ನು ಮಾಡಬೇಕು. ಕಾಡು ನಾಶ ಮಾಡೋದು ಅಂತಂದರೆ ಮನುಷ್ಯನಿಗೊಂದು ರೀತಿ ಸಂಭ್ರಮದ ವಿಷಯವಾಗಿರುತ್ತದು. ಅವನೆಲ್ಲೋ ಅವನ ಮನೆ ಪಕ್ಕ, ಜಮೀನು ಪಕ್ಕ ಒಂದು 10 ಕುಂಟೆ ಕಾಡನ್ನು ಆಕ್ರಮಿಸಿ ಜಮೀನು ಮಾಡ್ದ ಅಂತಂದರೆ ಅವತ್ತು ಅವನು ಭಾಳ ಸುಲಭವಾಗಿ ನಿದ್ರೆ ಬರುತ್ತೆ. ಯಾಕೆ ಅಂತಂದರೆ ಕಾಡನ್ನೇ ಒತ್ತುವರಿ ಮಾಡಿ ಜಮೀನು ಮಾಡ್ಕೊಂಡಿದ್ದಾನೆ ಅಂತೇಳಿ. ಹಾಗೆ ಎಲ್ಲೆಲ್ಲಿ ಗಿಡ ಮರಗಳನ್ನು ಕಡಿತೀವೋ ಅದು ಅರಣ್ಯ ಇಲಾಖೆಗೆ ಬರಲಿಲ್ಲ ಅಂತಂದರೆ ಭಾಳ ಸಂತೋಷ ಪಡ್ತಾನೆ, ಅವ್ರ ಗಮನಕ್ಕೆ ಬಂದಿಲ್ಲ ಅಂತೇಳಿ. ಅದು ಮುಖ್ಯವಾದದ್ದಲ್ಲ. ಮನುಷ್ಯ ಸ್ವಯಂ ಪ್ರೇರಣೆಯಿಂದ ಅದನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಬೇಕಾದಂತಹದ್ದು ಮುಖ್ಯವಾದಂತಹದ್ದು. ಮನೆಗೊಂದು ಮರ, ಊರಿಗೊಂದು ವನ ಅಂತನ್ನುವಂಥ ಮಾತುಗಳನ್ನೆಲ್ಲ ಹೇಳ್ತಾ ಇದ್ರು. ಅದನ್ನು ಪಾಲಿಸಬೇಕಾದಂತಹದ್ದು ಮುಖ್ಯವಾದಂತಹದ್ದು. ಭಗವಂತನ ಕೃಪೆಯಿಂದ ಬಂದಿರುವಂತಹ ಪರಿಸರದ ರಕ್ಷಣೆ ಮಾಡಬೇಕು. ನಾವೆಲ್ಲ ಒಂದು ಅದ್ಭುತವಾದ ಸಭಾಭವನದಲ್ಲಿ ಕುಳಿತಿದ್ದೇವೆ. ನಮಗೆ ಇಲ್ಲಿ ಏರ್ ಕಂಡೀಷನ್ ಬೇಕು, ಫ್ಯಾನ್ ಬೇಕು, ಏರ್ ಕೂಲರ್ ಬೇಕು, ಎಲ್ಲ ಬೇಕು. ಇದು ಯಾವ್ದು ತೆಗೆದುಕೊಳ್ಬೇಕು ಅಂತಂದ್ರೂ ಹಣ ಕೊಡಬೇಕು, ದುಡ್ಡು ಕೊಡಬೇಕು, ವೆಚ್ಚ ಮಾಡಬೇಕು. ನೀವು ಆರಾಮಾಗಿ ಬೀದಿನಲ್ಲಿರುವಂಥ ಒಂದು ಮರದ ಕೆಳಗಡೆ ನೆರಳಲ್ಲಿ ಕೂತ್ಕೊಂಡ್ರೆ ಯಾವುದಕ್ಕೂ ಹಣ ಕೊಡಬೇಕಾಗಿಲ್ಲ. ಭಗವಂತ ಗಾಳಿಯನ್ನು ತನ್ನಷ್ಟಕ್ಕೆ ತಾನೇ ಕೊಡ್ತಾನೆ. ಅದನ್ನು ಅರ್ಥಕೊಂಡು ರಕ್ಷಣೆ ಮಾಡಬೇಕಾದಂತಹದ್ದು ಬಹಳ ಮುಖ್ಯವಾದಂತಹದ್ದು. ಅದಕ್ಕೋಸ್ಕರ ನಾವೆಲ್ಲರೂ ಬೇರೆಯವರೆಲ್ಲ ಸಸ್ಯಗಳನ್ನು ಬೆಳೆದು ಕೊಡಲಿಕ್ಕಾಗದೇ ಇರ್ಬೋದು, ನಾವೇ ಅದನ್ನು ಪ್ಲ್ಯಾಂಟ್ ಮಾಡಲಿಕ್ಕಾಗದೇ ಇರ್ಬೋದು. ರಾಜೀವ್ರು ಸಂಕಲ್ಪ ಮಾಡಿ ವೃಕ್ಷಗಳನ್ನೆಲ್ಲ, ಸಸ್ಯಗಳನ್ನು ಕೊಡ್ತಾ ಇದ್ದಾರೆ. 1 ಲಕ್ಷ ವೃಕ್ಷ ಆಗಿದೆ. ಈ ಸಂದರ್ಭದಲ್ಲಿ 2 ಮಹನೀಯರನ್ನು ಇಲ್ಲಿ ಸನ್ಮಾನಿಸಿದ್ದಾರೆ. ಒಂದು ನಮ್ಮ ಬೆಳಗಿರಿನ ಕಟ್ಟದ ರಾಮೇಗೌಡರು ಮತ್ತು ಬೆಂಗಳೂರಿನ ಶ್ರೀನಿವಾಸ ರಾಜು ಅವರು. ಈ ಶ್ರೀನಿವಾಸ ರಾಜು ಅವರು ಸನ್ಮಾನ ಮಾಡುವಾಗ ಹೇಳ್ತಾ ಇದ್ರು, ನಾ ಈ ಸಸಿ ವಿತರಣೆ ಮಾಡೋದನ್ನು ಪ್ರಾರಂಭದ್ದೇ JSS ಸಂಸ್ಥೆ ಮೂಲಕವಾಗಿ, ಅಲ್ಲಿ ಸಸಿ ಕೊಟ್ಟ ನಂತರನೇ ಬೇರೆ ಕಡೆಗೆ ಸಸಿಯನ್ನು ಕೊಡುವ ಕಾರ್ಯವನ್ನು ಪ್ರಾರಂಭಿಸಿದ್ದೇನೆ ಅಂತೇಳಿ. ಅವರಿಬ್ಬರು ಇಲ್ಲಿ ಸನ್ಮಾನಿತರಾಗಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಅವರ ಕಾರ್ಯದ ಒತ್ತಡಗಳ ನಡುವೆ ಇಲ್ಲಿ ಬಂದು ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿದ್ದು ಅವರು ಪ್ರಕೃತಿ ಪರಿಸರದ ಬಗ್ಗೆ ಇರುವಂತಹ ಕಾಳಜಿಯ ದ್ಯೋತಕವನ್ನು ಅಭಿವ್ಯಕ್ತಪಡಿಸಿದ್ದಾರೆ ಹಾಗೆ ಅಂತ ಸಂತೋಷವನ್ನು ಹಂಚಿಕೊಂಡು ಅಂಶಿ ಪ್ರಸನ್ನ ಅವರು ಇಲ್ಲಿ ಪ್ರಶಸ್ತಿಗಳನ್ನು ವಿತರಣೆ ಮಾಡಿದ್ದಾರೆ. ರಾಜೀವ್ ಅವರು ಇದಕ್ಕೊಳ್ಳೆ ಹೆಸರು ಕೊಟ್ಟಿದ್ದಾರೆ, ಲಕ್ಷ ವೃಕ್ಷ ಅಂತ. ಅಂದರೆ ಒಂದು ಸಂಖ್ಯೆ 5 ಹಾಕಿದ್ರೆ ಲಕ್ಷ ಆಗುತ್ತೆ. ಆ ಲಕ್ಷ ವೃಕ್ಷಗಳು ಹೌದು. ಇನ್ನೊಂದು ಲಕ್ಷ್ಯ ಅಂತ ಅನ್ಕೋಬೇಕು. ಲಕ್ಷ ವೃಕ್ಷಗಳ ಬಗ್ಗೆ ಲಕ್ಷ್ಯ ಇರುವಂತಹದ್ದು ಅಂತೇಳಿ. ಲಕ್ಷ್ಯ ಕೊಟ್ಟು ಮರಗಳನ್ನು ಬೆಳೆಸಬೇಕು ಅಂತ ಅನ್ನೋದು ಲಕ್ಷ ವೃಕ್ಷದ ಒಂದು ಶೀರ್ಷಿಕೆಯ ಸಂಕೇತ ಅಂತ ಭಾವಿಸಿ ಅವ್ರು ಸಸಿ ಕೊಡ್ತಾರೆ. ಅದಕ್ಕೆ ದುಡ್ಡು ತಗೊಳ್ಳಲ್ಲ, ತಗೊಂಡೋಗಿ ಜೋಪಾನವಾಗಿ ನಿಮ್ಮ ಮನೆಯಲ್ಲಿ ಮಕ್ಕಳನ್ನ ಜೋಪಾನ ಮಾಡ್ತೀರಿ, ಆ ಸಸ್ಯಗಳನ್ನು ಜೋಪಾನ ಮಾಡಿ. ಮಕ್ಕಳು ಮನೆ ಬಿಟ್ಟು ಹೋಗ್ಬೋದು ದೊಡ್ಡವರಾದಮೇಲೆ, ಮರಗಳು ಮನೆ ಬಿಟ್ಟು ಹೋಗೋದಿಲ್ಲ. ನಿಮಗೆ ಗಾಳಿ ಕೊಡುತ್ತೆ, ಸುಂದರವಾಗಿ ನಿಮ್ಮನ್ನು ಕಾಪಾಡುತ್ತೆ. ಅವು ಯಾವತ್ತೂ ನಿಮ್ಮ ಮನೆಯಲ್ಲೇ ಇರುತ್ತೆ, ನಿಮ್ಗೆ ಆಶ್ರಯ ಕೊಡುತ್ತೆ. ಅಂಥ ಪವಿತ್ರವಾದ ಕೆಲಸವನ್ನು ಮಾಡಲಿಕ್ಕೆ ರಾಜು ಕೊಟ್ಟಿದ್ದಾರೆ. ಸ್ವಾಮೀಜಿಯವರು ಹೇಳಿದಾಗೆ ಇದು ಲಕ್ಷ ವೃಕ್ಷ ಅನ್ನೋದು
ಇವತ್ತು ಲಕ್ಷ ಆಯಿತು ಅಂತ ನಿಲ್ಲೋದಿಲ್ಲ ಅಂತ ಅಂದ್ಕೊಂಡಿದೆ. ಆ ಲಕ್ಷಗಳು ವೃಕ್ಷಗಳು ಅಂತ ಮಾಡಿ ಅವ್ರು ಹೀಗೆ ವರ್ಷ ಅವರಿಂದ ಆಗುವಷ್ಟು, ಅವರ ಸ್ನೇಹ ಬಳಗದಿಂದ ಆಗುವಷ್ಟು ಸಸಿಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಪ್ರತಿಷ್ಠಾನದ ಜೊತೆಗೆ ಕೈಗೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಬರಲಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ, ಈಗ ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಅವರ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಭಗವಂತ ನಿಮಗೆಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಹರಿಸಿ 4 ಮಾತು ವಿರಾಮ ಕೊಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.